ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬರ್ತ್ಡೇ ಬ್ಲಾಗೆ ಅದ್ರ ಕಂಟಿನ್ಯೂಷನ್ನು. ನಾನು ಮಲ್ಪೆ ಬೀಚ್ ಹಾಗೆ ಸೆಂಟ್ ಮೇರಿ ಐಲ್ಯಾಂಡ್ನ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ನಂತರ ಔಟ್ಫಿಟ್ ಚೇಂಜ್ ಮಾಡಿ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಬೇರೆ ಕಡೆ ಅಂದರೆ ಮಲ್ಪೆ ಬೀಚಿಂದ ಕಾಪು ಬೀಚು ಜಸ್ಟ್ 10 ಕಿಲೋಮೀಟರ್ ಆಗುತ್ತೆ. ನಾನು ಗಾಡಿನ ರೆಂಟ್ ಮಾಡಿರೋದ್ರಿಂದ ನನ್ನ ಒಂದು ರೆಂಟೆಡ್ ಬೈಕಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲಂತೂ ವ್ಯೂ ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಎರಡು ನದಿನೂ ಸೇರುತ್ತೆ, ಲೈಕ್ ನದಿ ಒಂದು ಬಂದು ಸಮುದ್ರ, ಎರಡೂ ಒಂದೇ ರೋಡಲ್ಲಿ ಜಾಯಿನ್ ಆಗಲ್ಲ. ಬಟ್ ಆ ಒಂದು ರೋಡ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಗೋ ರೋಡಲ್ಲಿ ಈ ಒಂದು ಬ್ರಿಡ್ಜ್ ನಂಗೆ ತುಂಬಾ ಇಷ್ಟ ಆಯಿತು. ಸುತ್ತಲೂ ಸಮುದ್ರ ಇದೆ, ಮಧ್ಯೆ ಈ ಒಂದು ಬ್ರಿಡ್ಜ್ನ ಹಾಕಿದ್ದಾರೆ. ನನಗೆ ಈ ಒಂದು ಜಾಗ ಇಷ್ಟ ಆಗಿ ಇಲ್ಲೊಂದು ಸ್ವಲ್ಪ ಹೊತ್ತು ವಿಡಿಯೋ ಫೋಟೋನ ತೊಗೊಳ್ಳೋಣ ಅಂತ ಹೇಳಿ ತೊಗೋತಾ ಇದ್ದೀನಿ. ನಾವಿಲ್ಲಿಂದ ಹೋಗಿದ್ದು ಬಂದು ಕಾಪು ಬೀಚ್ಗೆ. ಬಟ್ ನಾವು ಹೋಗೋ ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿತ್ತು. ನನಗೆ ಕಾಪು ಬೀಚ್ ವ್ಯೂ ಸಿಕ್ಕಿಲ್ಲ, ಮಿಸ್ ಆಯಿತು. ಬಟ್ ಅನ್ಎಕ್ಸ್ಪೆಕ್ಟ್ ಆಗಿ ನನಗೆ ಒಂದು ದೇವರನ್ನ ದರ್ಶನ ಆಯಿತು. ನಾನು ನಿಮಗೆ ಅದನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನಾವು ಹೋಗೋ ದಾರಿಲಿ ಒಂದು ಮಲ್ಪೆ ಬೀಚಿಂದ ಒಂದು 5 ಕಿಲೋಮೀಟರ್ ಬಂದರೆ ನಮಗೆ ಈ ಒಂದು ವ್ಯೂ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಇದು ಬಂದು ಮಲ್ಪೆ ಬೀಚ್ ಸೀ ವಾಕ್ ಅಂತ ಏನೋ ಕರೀತಾರೆ ಅಂತ ಅನಿಸುತ್ತೆ. ಎಷ್ಟು ಪ್ರಶಾಂತವಾಗಿರುತ್ತೆ ಅಂದರೆ ಯಾರೂ ಸಹ ಇರಲ್ಲ. ಈ ಮೂವಿಲೆಲ್ಲ ತೋರಿಸ್ತಾರಲ್ಲ ಕೆಲವೊಂದು ಶಾರ್ಟ್ಸು, ಅದು ಇಲ್ಲಿ ಕೂಡ ಸಿಗುತ್ತೆ ನಿಮಗೆ. ತುಂಬಾ ಸುಂದರವಾಗಿರುತ್ತೆ ಈ ಜಾಗ ಅಂತೂ. ನಂಗೆ ಸಖತ್ ಇಷ್ಟ ಆಯಿತು. ಹಾಗಾಗಿ ನನಗೆ ಕಾಪು ಬೀಚ್ ಮಿಸ್ ಆಯಿತು. ಈ ಒಂದು ವ್ಯೂನ ನೋಡಿಕೊಂಡು ಇಲ್ಲೇ ಸುಮಾರು ಹೊತ್ತು ಟೈಮ್ನ ನಾನು ಸ್ಪೆಂಡ್ ಮಾಡಿಬಿಟ್ಟೆ. ಫೋಟೋಸ್, ವೀಡಿಯೋಸ್, ಹಾಗೆ ಸೂರ್ಯ ಸನ್ಸೆಟ್ ಆಗ್ತಾಯಿತ್ತು. ಸನ್ಸೆಟ್ ಆಗ್ತಾಯಿರೋದಕ್ಕೂ ಆ ಒಂದು ವ್ಯೂಗೂ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಬೆಸ್ಟ್ ಪ್ಲೇಸ್ ಅಂತ ಅನಿಸುತ್ತೆ ನನಗೆ. ಸೆಂಟ್ ಮೇರಿ ಐಲ್ಯಾಂಡ್ಗಿಂತ ಈ ಒಂದು ಜಾಗ ತುಂಬಾ ಇಷ್ಟ ಆಯಿತು. ಪ್ರೀ ವೆಡ್ಡಿಂಗು, ಪೋಸ್ಟ್ ವೆಡ್ಡಿಂಗ್ ಯಾರು ಫೋಟೋಶೂಟ್ ಮಾಡ್ತೀನಿ ಅಂದರೆ ಇದು ಕೂಡ ಒಂದು ತುಂಬಾ ಜಾಗ. ನಮಗೆ ಮಲ್ಪೆ ಬೀಚಿಂದ ಒಂದು 5 ಕಿಲೋಮೀಟರ್ ಕಾಪು ಬೀಚ್ಗೆ ಹೋಗೋ ರೋಡಲ್ಲಿ ನಮಗೆ ಈ ಒಂದು ವ್ಯೂ ಸಿಗುತ್ತೆ. ಯಾರಾದರೂ ಹೋದರೆ ಖಂಡಿತ ಮಿಸ್ ಮಾಡಬೇಡಿ. ನೈಟ್ ವ್ಯೂ ಹೋಗಿ, ಲೈಕ್ ಸನ್ಸೆಟ್ ಆಗೋ ಟೈಮಿಗೆ ನೀವು ಹೋದರೆ ತುಂಬಾ ಸುಂದರವಾಗಿರುತ್ತೆ ಈ ಒಂದು ಪ್ಲೇಸು. ನನಗಂತೂ ಈ ಒಂದು ಪ್ಲೇಸ್ ತುಂಬಾ ಇಷ್ಟ ಆಯಿತು. ಇಲ್ಲಿಂದ ನಾವು ಹೋಗಿದ್ದು ಕಾಪು ಬೀಚ್ಗೆ. ಕಾಪು ಬೀಚ್ಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 7:30 ಆಗೋಗಿತ್ತು ಅಂತ ಅನಿಸುತ್ತೆ. ನಮಗೆ ಗೊತ್ತು ವ್ಯೂ ಸಿಗಲ್ಲ, ಬಟ್ ಲೈಟಿಂಗ್ಸ್ ಏನಾದ್ರು ಇದ್ದರೆ ನೋಡ್ಕೊಬರೋಣ ಅಥವಾ ಬೇರೆ ಏನಾದರೂ ಸಿಗುತ್ತಾ ಅಂತ ನೋಡೋಣ ಅಂತ ಹೊರಟಿದ್ದು. ಹೋಗೋಕ್ಕಂತೂ ನಿಜವಾಗ್ಲೂ ಮನಸ್ಸಿರಲಿಲ್ಲ, ಇಲ್ಲೇ ಇರಬೇಕಿತ್ತು ಇನ್ನೊಂದು ಸ್ವಲ್ಪ ಅಂತ ಅನಿಸ್ತಿತ್ತು. ಬಟ್ ನಮ್ಮ ಒಂದು ಲೀಸ್ಟಲ್ಲಿ ಕಾಪು ಬೀಚ್ ಕೂಡ ಕವರ್ ಮಾಡಿಬಿಡೋಣ ಇವತ್ತು. ನಾವು ನಾಳೆ ಬೆಳಿಗ್ಗೆ ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ವಿ. ಮತ್ತೆ ನಾನು ಹಿಂದೆ ಬಂದು ಕಾಪು ಬೀಚ್ನ ನೋಡೋಕ್ಕಾಗಲ್ಲ ಅಂತ ಹೇಳಿ ಈ ಒಂದು ಪ್ಲೇಸ್ನ ಕವರ್ ಮಾಡೋಣ ಅಂತ ಹೊರಟಿದ್ದು. ನಿಜವಾಗ್ಲೂ ಇಲ್ಲಿಂದ ಹೊರಡೋಕ್ಕೆ ನಿಜವಾಗ್ಲೂ ಮನಸ್ಸಾಗ್ತಾಯಿರಲಿಲ್ಲ. ಸುಮಾರು ಹೊತ್ತು ಒಂದು 2 ಅವರ್ಸ್ ಕೂಡ ನಾನು ಇಲ್ಲೇ ಸ್ಪೆಂಡ್ ಮಾಡಿದ್ದೀನಿ. ಅಷ್ಟು ಚೆನ್ನಾಗಿತ್ತು ಈ ಒಂದು ಪ್ಲೇಸು. ನನ್ನ ಒಂದು ಉಡುಪಿ ಒಂದು ಟ್ರಿಪ್ಪಲ್ಲಿ ನನಗೆ ಈ ಒಂದು ಬೀಚ್ ಅಂದರೆ ಈ ಒಂದು ವ್ಯೂ ಮತ್ತು ಯಾರೂ ಕೂಡ ಇರಲಿಲ್ಲ, ಅಂದರೆ ಪ್ರಶಾಂತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ಎಷ್ಟೊತ್ತು ಬೇಕಾದರೂ ಇರ್ಬೋದು ಅಂತ ಅನಿಸ್ತಿತ್ತು. ಬಿಸಿಲು ಟೈಮಲ್ಲಿ ಲೈಕ್ ಮಧ್ಯಾಹ್ನ ಎಲ್ಲ ಹೋದರೆ ನಿಮಗೆ ಈ ಒಂದು ವ್ಯೂ ಸಿಗಲ್ಲ. ಆಫ್ಟರ್ 4 o'clock 5 o'clock ಮೇಲೆ ಹೋದರೆ ನಿಮಗೆ ತುಂಬಾ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಹೆಂಗಾಗುತ್ತೆ ಅಂದರೆ 6:30 ಆಗ್ತಾ ಇರ್ಬೇಕಾದ್ರೆ ತುಂಬಾ ಕತ್ಲು ಫೀಲ್ ಆಗಿಬಿಡುತ್ತೆ. ನಾವು ಹೋಗೋ ರೋಡಲ್ಲೂ ಅಷ್ಟೇ ತುಂಬಾ ಕತ್ಲು ಫೀಲ್ ಆಗ್ತಾಯಿತ್ತು. ಆದರೂ ಕೂಡ ಕಾಪು ಬೀಚ್ನ ರೀಚ್ ಆದ್ವಿ. ನಾವು ಹೋಗ್ತಿರೋ ರೋಡನ್ನ ತೋರಿಸ್ತಾ ಇದ್ದೀವಿ ನೋಡಿ. ಇಲ್ಲಿಂದ ಹೊರಟಾಗ ಆಲ್ಮೋಸ್ಟ್ ಕತ್ಲೆ ಆಗ್ತಾನೆ ಇತ್ತು. ಅಂದ್ಕೊಳೋ ನಾವು ಕಾಪು ಬೀಚಲ್ಲಿ ವ್ಯೂ ಸಿಗಲ್ಲ ಅಂತ, ಬಟ್ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ರೋಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಏನಂದರೆ ಆ ರೋಡ್ ಕಂಪ್ಲೀಟಾಗಿ ನಮಗೆ ಲೈಟ್ ಅವೈಲಬಲ್ ಇದೆ, ಲೈಕ್ ಬೀದಿ ದೀಪದ ಬೆಳಕು ಕಾಣುತ್ತೆ. ಅದಂತ ಒಂದು ಫೆಸಿಲಿಟೀಸ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನಾವು ರೀಚ್ ಆಗೋಷ್ಟರಲ್ಲಿ ಸುಮಾರು ಲೇಟ್ ಆಗಿರೋದ್ರಿಂದ ಏನೂ ಸಿಕ್ಕಿಲ್ಲ. ಇದೊಂದು ಫೋಟೋ ಸಿಕ್ತು. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲೊಂದು ಲೈಟ್ ಹೌಸ್ ಇದೆ ನೋಡಿ, ಅದಕ್ಕಾದರೂ ಲೈಟ್ನ ಆರ್ಗನೈಸ್ ಮಾಡಿರ್ತಾರೆ ಅನ್ನೋ ಹೋಪಲ್ಲಿ ನಾನು ಹೊರಟಿದ್ದು. ಲೈಟ್ ಹಾಕಿದ್ರು, ಬಟ್ ಆ ಥರ ಒಂದು ವ್ಯೂ ಏನೂ ಕಾಣ ಸಿಗಲಿಲ್ಲ. ಅಲ್ಲಿಂದ ಬರಬೇಕಾದ್ರೆ ಅದೇ ರೋಡಲ್ಲಿ ನಮಗೆ ಪಂಚರಳ್ಳಿ ಅವ್ರದ್ದು ದೈವಾರಾಧನೆ ನಡೀತಿದೆ ಅಂತ ಗೊತ್ತಾಯಿತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಗಾಡಿನ ನಿಲ್ಲಿಸಿ ಏನಿದು ಪೆಂಡಲೆಲ್ಲ ಹಾಕಿದ್ದಾರೆ, ಒಳಗಡೆ ಹೋಗಿ ಒಂದ್ಸಲ ನೋಡೋಣ ಅಂತ ಹೇಳಿ ಹೊರಟಿದ್ದು. ನಿಜವಾಗ್ಲೂ ನನ್ನ ಜೀವನದ ಬೆಸ್ಟ್ ಮೂಮೆಂಟ್ ಅಂದರೆ ಈ ಒಂದು ಕೋಲನ ನೋಡಿದ್ದು. ಇದು ಹಿಂದಿನ ದಿನದ ಕೋಲ. ಇವತ್ತು ದೈವ ಬಂದು ನೀವು ಏನೇನು ಮಾಡಿಸ್ಬೇಕು, ಏನು ಮಾಡಿಸಿ, ಈ ಥರ ಮಾಡಿಸಿ ಅಂತ ಹೇಳ್ತಾರಂತೆ. ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ತುಳುನೋ ಯಾವುದೋ ಭಾಷೆಯಲ್ಲಿ ಮಾತಾಡ್ತಾರೆ, ಬಟ್ ನೋಡೋಕ್ಕೆ ಸಿಗ್ತಲ್ಲ. ನಾಳೆ ನಮಗೆ 10 ಗಂಟೆಯಿಂದ
ಬೆಳಗಿನ ಜಾವವರೆಗೂ ಕೋಲ ಸಿಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇದನ್ನು ನೋಡಿಕೊಂಡು ತುಂಬಾ ಖುಷಿ ಆಯಿತು. ಆಶೀರ್ವಾದ ಸಿಕ್ತು ನನಗೆ. ಇದಂತೂ ನನ್ನ ಲೈಫ್ ಲಾಂಗ್ ಮರೆಯಲ್ಲ. ನನ್ನ ಬರ್ತಡೇ ದಿನ ನನಗೆ ಪಂಚಮಿ ದೇವಸ್ಥಾನದ ಒಂದು ಪ್ರಸಾದ ಸಿಕ್ತು. ವಿಭೂತಿ ಮತ್ತು ಆ ಕಡೆ ಕೊಡ್ತಾರೆ, ಏನಂತ ಕರೀತಾರೆ ಅದನ್ನು ನೆನಪಾಗ್ತಾಯಿಲ್ಲ. ನಾವೆಲ್ಲ ಹೂ ಹೆಂಗೆ ಪ್ರಸಾದ ಆಗಿ ಕೊಡ್ತೀವಿ, ಅಲ್ಲಿ ಅಡಿಕೆದು ಹೊಂಬಾಳಿನ ಪ್ರಸಾದ ಆಗಿ ಕೊಡ್ತಾರೆ. ಸೊ ಅದು ಕೂಡ ಸಿಕ್ತು. ನಾನಂತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗ್ದಿರೋ ಅಂಥ ಬರ್ತಡೇ ಅಂದರೆ 2026. ಏನಕ್ಕೆ ಅಂದರೆ ನನ್ನ ಒಂದು ಫೇವ್ರೆಟ್ ಟೀಚರ್ ಕೂಡ ಬರ್ತಡೇ ಸೆಲೆಬ್ರೇಷನ್ ಆಯಿತು. ಇನ್ನೊಂದು ನಾವು ಸುಮಾರು ದಿನದಿಂದ ಅಂದ್ಕೊಂಡಿದ್ದು ಕೋಲನ ನೋಡಬೇಕು, ಯಾವ ಥರ ಇರುತ್ತೆ, ಯಾವ ರೀತಿ ನಡೆಯುತ್ತೆ ಅಂತ. ಅದು ಕೂಡ ಇವತ್ತು ಸಿಕ್ತು. ಇವತ್ತು ಹೋಗಿದ್ದು ಏನು ಯೂಸ್ ಆಯ್ತಂದರೆ, ದೇವರು ಯಾವ ರೀತಿ ಬರುತ್ತೆ, ಏನೇನು ಮಾಡಿಸ್ಬೇಕಂತ ಅಷ್ಟೇ ಅಂತ ಹೇಳ್ತಾರಂತೆ. ನಾಳೆ ಮೇನ್ ಕೋಲ್ನ ಇರುತ್ತೆ, ನೀವು ಮರೀದೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿನ ಜನಗಳು ಅಷ್ಟೇ ಎಷ್ಟು ಪ್ರೀತಿಯಿಂದ ತುಂಬ ಆತ್ಮೀಯವಾಗಿ ನಮ್ಮನ್ನು ಟ್ರೀಟ್ ಮಾಡಿ ಮಾತಾಡ್ಸಿದ್ರು. ನಾವೇನೋ ಅವ್ರದ್ದೇ ಜನ ಏನೋ ಅನ್ನೋಂಗೆ ಮಾತಾಡ್ಸಿದ್ರು. ನನಗಂತೂ ಆ ಪೀಪಲ್ನ ಮರೆಯೋಕ್ಕೆ ಆಗಲ್ಲ. ನಮ್ಮ ಕಡೆ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸ್ತಾರೇನೋ ನನಗೆ ಗೊತ್ತಿಲ್ಲ. ನಾವು ಯಾರೋ ಏನೋ ಅಂತಲೂ ಗೊತ್ತಿಲ್ಲ. ಊಟ ಮಾಡಿಸಿ ನಾವು ಗಾಡೀಲಿ ಹೋಗೋವರೆಗೂ ಅವರು ಇದ್ದು ಹುಷಾರಾಗಿ ಹೋಗಿ, ಹಿಂಗೆ ಹೋಗಿ, ನಾಳೆ ಇಷ್ಟೊತ್ತಿಗೆ ಬನ್ನಿ, ಇಷ್ಟೊತ್ತಿಗೆ ಶುರು ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ನೂ ಕೊಟ್ಟರು. ನನಗಂತೂ ತುಂಬಾ ಸ್ಪೆಷಲು. ನಾಳೆ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಅದು ಕಂಪ್ಲೀಟ್ ಕೋಲದ್ದು ಹಾಕ್ತೀನಿ. ಇವತ್ತು ಬಂದು ಏನೇನು ನಡೀತು, ಯಾವ ರೀತಿ ಪೂಜೆ ನಡೀತೆ ಅಂತ ಈ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಕೋಲನ ನೋಡಬೇಕಂತ ಅಂದ್ಕೊಳ್ತಿರೋ ಅದು ತುಂಬಾ ಅದೃಷ್ಟ ಅಂತೆ. ಅದೃಷ್ಟ ಇರೋರಿಗೆ ಮಾತ್ರ ಸಿಗುತ್ತಂತೆ. ಅಲ್ಲಿ ಹೇಳ್ತಾಯಿದ್ರು, ಎಷ್ಟೊಂದು ಜನ ಕಾಲ್ ಮಾಡಿಕೊಂಡು ಕೇಳ್ಕೊಂಡೆಲ್ಲ ಬರ್ತಾರೆ, ನಿಮಗೆ ಅದೃಷ್ಟ ಇದೆ ನೋಡಿ, ನಿಮಗೆ ಸಿಕ್ಕಿದೆ ಅಂತ. ಅದರಲ್ಲೂ ನನ್ನ ಬರ್ತಡೇ ದಿನ ಸಿಕ್ತಲ್ಲ, ಅದರಂತಹ ಖುಷಿ ವಿಷಯ ಬೇರೆ ಏನೂ ಇಲ್ಲ. ಒಂದು ದೊಡ್ಡ ಗಿಫ್ಟ್ ನನಗೆ. ಈ ವರ್ಷ ಏನೇನು ಅಂದ್ಕೊಂಡಿದ್ದೀವಿ ಹೊತ್ತಿಗೆ ಎಲ್ಲನೂ ಆಗುತ್ತೆ ಅನ್ನೋದೊಂದು ಹೋಪ್ ಸಿಕ್ತು. ಸೊ ತುಂಬಾ ಸ್ಪೆಷಲ್ ಆಗಿತ್ತು. ನೋಡಿ ಇವಾಗ ನಾನು ಆ ವಿಡಿಯೋನ ಪ್ಲೇ ಮಾಡ್ತೀನಿ. ವಾಯ್ಸ್ ಓವರ್ ಏನಿರಲ್ಲ, ಅಲ್ಲಿ ಏನೇನು ನಡೆಯುತ್ತೆ, ಯಾವ ರೀತಿ ನಡೆಯುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಕೋಲ ಏನಿದೆ ಅದನ್ನು ಕಂಪ್ಲೀಟಾಗಿ ಹಾಕ್ತೀನಿ. ಇವತ್ತು ದೈವಾರಾಧನೆ ಅಂದರೆ ಕೋಲದ ಹಿಂದಿನ ದಿನದ ಕೋಲ ಇದು. ಸೊ ನೋಡಿ ಎಂಜಾಯ್ ಮಾಡಿ. ಬಟ್ ಯಾರಾದರೂ ಹೋಗ್ತೀನಂದರೆ ಕೇಳ್ಕೊಂಡು ಹೋಗಿ, ಅಲ್ಲಿ ಯಾವತ್ತು ಕೋಲ ನಡೆಯುತ್ತೆ ಏನು ಅಂತ ಕೇಳಿ ಹೋಗಿ. ಇಲ್ಲಿಗಿಂತ ಕೇರಳದಲ್ಲೂ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತೆ, ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತೆ. ಬಟ್ ನನಗೆ ಈ ಕೋಲನೂ ತುಂಬಾ ಖುಷಿಯಾಯಿತು. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಗುತ್ತೆ, ನೆಕ್ಸ್ಟ್ ನಾಳಿನ ಕೋಲದಲ್ಲಿ ಅದು ಬಿಟ್ಟರೆ ತುಂಬಾ ಚೆನ್ನಾಗಿತ್ತು. ದೈವಾರಾಧನೆ, ಕೆಲವೊಂದು ನಂಬಿಕೆಗಳು ಕೂಡ ಇದೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ಇಲ್ಲಿಂದ ವಿಡಿಯೋನ ನೀವು ಕೋಲ ಏನು ನಡೀತೆ ಅದನ್ನು ನೀವು ನೋಡ್ಬೋದು.
Whoa! Oh! 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 Kapu, balisaya kita na, uli janardan itu, mujudu, oshandi na, macam mata yang menunjuk kapur kapuna kapuda, alkuna na, ramu di mujudu, Brahma Baidere na, nerpunu di mujudu, antene, bau gutu, bau sana da, mabbare na, bala bal tiap diwan, ಈ ಜಾಗಡೆ ಆರಾಧನೆ ಕರ್ಪುಣ ಪಂಚದೇವನ ಆರಾಧನೆ ಇದ್ದು ಮುದಿವಂದು ಈ ಜಾಗಡೆ ಕೊಡದ ಅಂತ ದಿನದ್ದು ಗುತ್ತದ ಬಾಮುರದ ಪಿನ ಈಗೆಲ್ಲ ನೇಮೋತ್ಸವದ ಸುಗೃತ ಸೇವೆ ಕೊಡದ ದಿನದ್ದು ಗುತ್ತದ ಬಾಮುರ ಭೋಗದ ಸೇವೆಗಳು ಮಂಡಾತಿ ಕರ್ತೊಂದಲ್ಲ ಎಲ್ಲ ಕೊಬ್ಬರಿ ಮುಳುಗ ಸೇವೆ ಹಾಕಿನಂಟ ಇಂಥ ದಿನದು ಪಂಚಶಕ್ತಿಗಳಿಗೆ ಆಗಾಭೋಗ ನೇಮ ಪರ್ವದ ಪೊರ್ತು ಈ ಪೊರ್ತರು ಎಂಗೆಲ್ಲ ಗುರು ಹಿರಿಯೆಲ್ಲ ಬ್ರಹ್ಮೇಡ ದಿನಕ್ಕೆ ಸೇರಿ ನಿಗುಲು ಮಾ ಎಂಚ ಮನಸ್ಸು ಕೊಟ್ಟಾದರೆ ಆ ಪ್ರಕಾರ ಕೊಬ್ಬರಿ ಮುಳುಗದ ನೇಮೋತ್ಸವದ ಪಿರವದ ದಿನ ಆಪನೆಂಚಿನ ನೇಮೋತ್ಸವದ ಪೊರ್ತು ಈ ಪೊರ್ತರು ಎಡ್ಡೆ ವೇಳೆ ಎಡ್ಡೆಗಳಿಗೆ ಗಂಡು ಕಾರ್ಯ ಒಂದು ಗ್ರಾಮ ಪ್ರಾರ್ಥನೆ ಬಂದಾಗ ಮಿತ್ತ ಮೇಘಮೇಲೆ ಭೂಲೋಕ ಬಂದಾನೆ 4:42 ಮಾಯದ 11 ಬೈಕಿನ ಮಾಮಲ್ಲ ಶಕ್ತಿ ಮಾರಿ ಬಂಟೆ ಇನ್ನವೆಲ್ಲ ಶಕ್ತಿ ನಡೆಗಳು ಆ ಕಾಲ ಈ ಕಾಲ ಉದೇ ಮಣ್ಣು ಉದೇ ನಿನ್ನ ಭಕ್ತಿಗೆ ಗಡ್ಡೆ ಕಾರ್ಯ ಒಂದು ಗ್ರಾಮ ಪುತ್ತೂರು ಮುರುಳೂರು ತಾಪೊಂದು ನಂದ ಇಂಥದ್ದು ಸೇವೆ ಹಾಕಿ ಮಾಮಲ್ಲ ಪೊರ್ತು ಈ ಪೊರ್ತರು ಎಡ್ಡೆ ವೇಳೆಗೆ ಮಂಚೋಡು ತಿರುಮಾಯ ಮನೆ ಮಂಚೋಡು ಅದು ಮನೆ ಮಂಚೋಡು ತಿರುಮಾಯ ಎಂಗಲಕ್ಕೆ ಮಕ್ಕಳು ತಿರುಮಾಯ ಬಸ್ಸಿಗೆ ಈ ಗ್ರಾಮವು ನಮ್ಮಿನ ಭಕ್ತರಿಗೆ ಆಯುರಾರೋಗ್ಯ ಸುಖ ಸಂಪತ್ತು ಸಮೃದ್ಧಿ ವಿದ್ಯಾರ್ಥಿ ನೆಮ್ಮದಿ ಕೈಗೂಡಿಸಾಕುವುದು ಗ್ರಾಮ ಸುದೀಕ್ಷಕರಿಗೆ ಗ್ರಾಮದ ಸುದೀಕ್ಷಕರು ದುಮ್ಮೆಚ್ಚ ಭಾವಸಾನದ ಕೀರ್ತಿ ಮೇರೆಪಾದರೆ ಅಂಜನೆ ನಾಲ್ಕು ಮೇರೆಪಾಲಿ ಬಂದು ಭಕ್ತಿದ
ತಲಮಣಾತನ ಆಡ್ತಲ ಬಾಗುತ್ತಾ ಆಡ್ತಲ ಬಡ್ಡ ಹುಡ್ದ ಆಡ್ತಲ ಒಲಿಪುಟ್ಟು ಆಡ್ತಲ ಪಟ್ಟ ಸೋಮ ಆಡ್ತಾರ ವಿಜಯ ವಿಚಾರಲ ಸುಧಾ ವಿಚಾರಲ ಯಲ್ಲಪ್ಪ ವಿಚಾರಲ ಸುರೇಶ ವಿಚಾರಲ ಹರೀಶ ವಿಚಾರಲ ಅಲ್ಲ ಕಣೆ ಅನಾದಿ ಕಾಲದ ಗಚ್ಚನ್ನ ಪೂರ್ವ ಕಾಲದ ಪದ್ಧತಿ ದೈವಾಯುಧದ ಕೊಡಿಯಡಿ ರಾಜದ ಕಲಾ ನಮ್ಮ ರಾಜುಡು ರಾಜಭಾರ ಮಲ್ಪುರ ಚಿತ್ರ ಲಕ್ಷ್ಮೀ ಜನಾರ್ದನ ಧರ್ಮ ಮೂದಿಗಿಟ್ಟು ಮಹಾದೇವನ ನಿಕ್ ಧರ್ಮ ದೈವಗಳು ಕೂಡ ಒಂದಾನ ಮಲ್ಪ ಒಂಡೆ ಧರ್ಮ ವೈದ್ಯರ ಕಟಾಕ್ಷಣ ಭೂಮಿಗಲ್ಪತಿ ನಾಗವರ್ಧನ ಸಾರಥಿ ಭಾವಿಸಾರದ ಮನ್ನಡು ಅಧಿಕಾರ ಸ್ಥಾನಗಳು ಮೇರೆ ಮತ್ತಿನ ಚಿತ್ರ ದೈವೋತ್ಪರಣಿಕ ಆಧಾರ ಚಂದನಿಕ ವರ್ಷ ಅಧಿಕೋಣಕ್ಕೆ ಕಾಲಾವಧಿ ಹೊತ್ತಿನ ಕಾಲಾವಧಿ ಒಂದು ವರ್ಷ ತಿಂಗಳ ಅವಧಿ ನರಪುರ ವೈಭವಗಳ ಸೇವೆ ಪಂಚದೈವಲಂಕರ ಸೇವೆಯನ್ನು ಸ್ವೀಕಾರ ಮಲ್ಪ ಚಿತ್ರ ಕಲಿಕೆ ಮೂರ್ತ ಚಂದನಿಕ ಸ್ವಾಮಿ ಲೋಕದ ಸತ್ಯ ಜಗತ್ತು ಬಿಜಪುರ ಸಂದರ್ಭದ ಗುಣ ಅಮೂರ್ತ ಕಲಸ ಕೈ ಎರೆದು ಕೊಟ್ಟಿನ ಚಿತ್ರ ಮುಟ್ಟು ಅಮೂರ್ತ ಕಲಸ ಏರೋ ಮತ್ತಿನ ಚಿತ್ರ ಮಾಯದ ಗುಣ ಜನಧರ್ಮ ಪ್ರಕಾರವಾದ ದೇವರಿಗಾಂಡ ಏಳು ಕೊಡಿ ರಥೋತ್ಸವದಲ್ಲಿ ಕಟ್ಟಗಟ್ಟ ಪೂಜಾ ಬ್ರಹ್ಮಗು ಬ್ರಹ್ಮಮಂಡಲ ನಾಗಗು ನಾಗಮಂಡಲ ದೇವಿಗೂ ಚಂಡಿಕಾಯಾಗ ಮಾರಿ ಪೂಜಾ ತಂಡಲ ಎನ್ನಲ ಕತ್ತಿನ ಮಾಯು ಸಿರ್ಸಿಂಗಾದ ಸೇವೆ ಅಮೂರ್ತ ಕಲಸದ ಪದ ಸುತ್ತ ಬಲಿಭಟ್ರ ಪವಿತ್ರವಾದ ಚಿತ್ರ ಸೇವೆ ಕಟ್ಟಲ ಚಿತ್ರನಿಕ್ಕೆ ಪವಿತ್ರವಾದ ಚಿತ್ರ ಅಮೂರ್ತ ಕಲಸನ ಯಾರ ಒಂದು ದೈವದ ಸಾನ್ನಿಧ್ಯ ನಿಕ್ಕೆ ರಾಜಧಾನಿ ಚಿತ್ರ ಮಾಯೆಯಾನು ರಾಜರು ಬ್ರಹ್ಮತ್ವ ನೂರು ಪಾಂಡ ಶ್ರೇಷ್ಠ ಕುಲ ಸಮದಾರಿಕತೆ ಮೂರ್ತಿನ ಚಿತ್ರ ರಾಜಘಾಟ್ ಅರಾಮನ ಅರಸ್ತನ ನೂರು ಪಾಲು ಬ್ರಹ್ಮಕುಲ ಒರಿಯಗಂದು ಒರಿಯಗತ್ತು ಸವರ್ಣ ಲೆಪ್ಪುಕೊಂಡ ಆಡ್ತಂದೆ ಗುತ್ತುದ ಬಾಮ ಲೆಪ್ಪುದ ಜಾಗ ಹಕ್ಕದ ನಿಕ್ಕ ಸಂಸಾರ ಅರವೂರು ಪರವೂರು ಸರ್ವಣ್ಣ ಎತ್ತುಕೊಂಡು ಆಡ್ತಂದೆ ದೇವಾರ ಬಿಡ್ತಿಗಲ್ಲಿ ಎತ್ಕೊಂಡು ಆಡ್ತಂದೆ ಪಂಚಲ ಸಮಯಕ್ಕೆ 714 ವರ್ಷ ಮಗುವಿನ ಸಮಾಜದಲ್ಲಿ ಎತ್ತುಕೊಂಡು ಆಡ್ತಂದೆ ಅಂಚನೆ ಧರ್ಮ ಪ್ರಕಾರವಾದ ನಕ್ಕಿಲ್ಲಿ ನಾಡ್ಬೇಕ ಅಜಿಪತ್ತಾಜಿ ಸಾನಗರಡಿ ಮುಕ್ಕಲ್ದೆ ಒರಿಯಗತ್ತು ಸರ್ವಣ್ಣಲ್ಲಿ ಎತ್ತುಕೊಂಡು ಆಡ್ತಂದೆ ಅಂಚನೆ ಪ್ರಕಾರವಾದ ಅಮೂರ್ತ ಕಲಸ ಮೊರೆ ಚಿತ್ರ ಸಮಯ ಕತ್ತಲೆ ವಿಷಾಮೂರ್ತ ದಶದ ಪಾಲದಾಲ ಮದಿಪುಡಿಚಾರ ಮತ್ತು ಕೊಡುವರೆಂಕು ಓ ನಾರಾಯಣ ದೇವರ ಅಂಕ ಕಟ್ಟಿದ ಸಾಧನೆ ಭೂಲೋಕ ಬನ್ನಾನಿ 4:42 ಆಯ್ದ ಆನಂದುಂಡ ಆನಮಚ್ಚಾರ ಮುಚ್ಚಾರ ದೇವಜಮಾರಿ ಮಾಮಲ್ಲ ಶಕ್ತಿ ಬಾಗಡಿ ಅಮೃತ ಕಾಲ 19 ಮಾಮಲ್ಲ ಶಕ್ತಿ ಆ ಕಾಲ ಉಂಟು ಈ ಕಾಲ ಮುಟ್ಟ ಭಾವಸಾನದ 12 ಡಿಗ್ರಿ ಪೊರ್ತುದ ಬೇರೆ ಪೊರ್ಲೂಡು ಮಲ್ಕೊಂಡ ಅಂಡ ಎಲ್ಲದಾತ ದಿನಟು ಗೊಬ್ಬರವನ್ನ ಸೇವ್ಯಾಪಿನ ಪೊಟ್ಟು ಐತ ದುಮ್ಮ್ಯಾನ ನೀತಾದ ದಿನಟು ನಿಗಲ ಸೇವೆನ ತಿನ್ನ ಕರ್ಪಣ ಪೊಟ್ಟು ಎಂಗಲ ಹಿರಿಯರು ಆ ಪ್ರಕಾರ ಕರ್ತೊಂದು ಬೈದರೆ ಅವೇ ಪ್ರಕಾರ ಈಗ ಕರ್ತೊಂಬೈದನೆ ಈ ಮಣ್ಣದ ಮಾತ್ಮ ಎಂಗಲ ಗುರು ಹಿರಿಯರ ಧರ್ಮಡ ಆತನ ಅಂಡ ನೀತಾದ ಪೊಟ್ಟು ಪಾಪದ ಸಂಸಾರದ ವಿಷಾಮೃತ ದುನ್ನಾಬನ್ನು ಅಂತೇನು ಎಂಗಲ ಹಿರಿಯರ್ಲ ವಿಷಾಮೃತ ದುನ್ನಾಬನ್ನು ಮದಿದ್ಯರು ಎಂಗುಲ್ಲ ಜನರದ್ದು ಮರಣದ ತಾಯಿ ಸಂಕವಲೆ 19 ಜಾಯಿ ಮಾಡಿ ಅಂತ ಅದಪ್ಪನ ಕಾಲದ ಕಟ್ಟಿಲು ಅಶ್ವಗಳಿಗೆ ಕಾಲ್ಗಂಡೆ ವಿಷಕ್ರಮ ಗ್ರಾಮ ಜಂಜೇರ್ದಿ ನನ್ನ ಗ್ರಾಮದ ಕಲಸುಡಿ ಮೇಲೆ ಆತನ ಪುತ್ರ ಲಕ್ಷ್ಮೀ ಜನಾರ್ದನ ದೇವರನ್ನ ಮನಮೆಚ್ಚೋಣ ಮುಜಿಗುಡಿ ವಶಾತಿನ ಒತ್ತಕ್ಕೆ ಮಾತಾಯಿನ ಮನಮೆಚ್ಚೋಣ ಬ್ರಹ್ಮ ವೈದ್ಯರ ಸುರೇರವಂತ ಧರ್ಮೋದ್ಯಮ ಕಾಪುನ ಕಲ್ಪುರನ ರಾಪುಂದಿ ಪೂಜನ ಬಬ್ಬರೆ ಬಂತ ಬೆಳಾಬಲ್ಗೆ ಮುಗಿಲನ್ನ ಈ ಜಾಗರು ಇದೇ ಕಟ್ಟುಕಾವಲು ಶಕ್ತಿ ಬಂದು ನಿಗುಳು ಮಾಯ ಐಕ್ಯ ಅವರಿಗೆ ಎಡ್ಡೆ ವೇಳೆ ಎಡ್ಡೆ ಪೊರ್ತದ ಬೇರೆ ಕೊಡ್ಲೂರು ಮಂತರು ಗಟ್ಟೆಕರ ಒಂಜಿ ಗ್ರಾಮಗೂ ದುಮ್ಮೆಂಚ ಕಾಪಾಡುತ್ತಾನೆ ಅಂಚನೆ ಕಾಪಾಡ್ತೀವಿ ಗ್ರಾಮವನ್ನು ಇದು ಸುಭೀಕ್ಷೆ ಕೊಟ್ಟು ಗ್ರಾಮಗೂ ನಮ್ಮಿನ ಭಕ್ತರಿಗೆ ಆಯುರಾರೋಗ್ಯ ಸುಖ ಸಂಪತ್ತು ಸಮೃದ್ಧಿ ವಿದ್ಯಾಬುದ್ಧಿ ನೆಮ್ಮದಿ ಗುಟ್ಟು ಮಣ್ಣದ ಮಾತ್ಮನ್ ಕಾಪಾಡಲು ಭಕ್ತಿದ ಪ್ರಕಾರ ಮುಲ್ಬಡಿ ಆಡ್ತಲ ಬೌದ್ಧ ಆಡ್ತಲ ಕಡ್ಡಾಮುರ್ದ ಆಡ್ತಲ ಒಲಿಪುಟ್ಟ ಆಡ್ತಲ ಕಲ್ದೆ ಬಾಲ ಕೊಂಡಾದ ಮದಿಪು ಮದಿಪು ಮಾಣಿಕ್ಯ ಮಾಯ ಬಂದಿರ ಬಿಟ್ಟ ಬಾವಿ ಸಾಲದ ಮಣ್ಣು ಸಾವಿರ ಸೀಮೆದ ಬಳಿ ಲಕ್ಷ್ಮೀನಾಥ ಪಾದ ಪತ್ತು ದೈವೊಬ್ಬರೇ ಸರ್ವಸತ್ಯಲೆಂಕು ವಾರಾಣಿ ಕಾಲು ಮತ್ತು ಕೊಂಜೂಟ ವಿಚಾರ ಮಾನವನ ಮಲ್ಪನ ಸತ್ಯ ಆಕಾಂತಿ ಕಾಲ ಮುಟ್ಟದಾಗ ಆವಾಗ ಪಂಚಾಪರ್ವಗಳು ಮಾಯದ ಮಲ್ಕೊಂಡು ಮತ್ತಿನ ಸತ್ಯಲೆಂಕು ಜನದ ಪ್ರಕಾರ ಬದಕಲ್ಲ ಕಟ್ಟದ ಸೇವೆಯನ್ನು ಮಾಯದ ಪಾಲು ಸ್ವೀಕಾರ ಮಾಡ್ತಾ ಕೊಟ್ಟು ಜನ ಅಮೂರ್ತ ಕಲಸದ ಮೋರ ಒಡಪುನ ಚಿತ್ತ ಗಳಿಗೆದಲ್ಲಪ್ಪ ಕೇವಲ ಪದ್ಧತಿ ಮಾತ್ರ ಸರ್ವ ವಿಚಾರನ ನಿಕ್ ಶ್ರೀಮದ್ ಲಕ್ಷ್ಮೀ ಜನಾರ್ದನ ದೇವರನಿಗೆ ಧರ್ಮದ ಮುಗಿದು ಅಮೂರ್ತದ ಪಡಿ ಲಪ್ಪಾದು ಅಮೂರ್ತ ಕಲಸ ಹೋರಾಡುತ್ತಾನೆ
ಕಟ್ಟು ಅಮೂರ್ತ ಕಲಸವನ್ನು ಮಾರವಡಿಸಿತ್ತು ನಮ್ಮ ಮಾಮಲ್ಲ ಹೇಟಪ್ಪನ ಅಷ್ಟೊಂದು ಕೂಡ ಇದ್ದ ಸಮಯ ಅಚ್ಚನ್ನು ಈ ಮಣ್ಣಿನ ಕಟ್ಟಿಗೆ ಅಂತಾರವರ ಬಗ್ಗೆ ಅಚ್ಚರದ ಉಪಕಾರವಾದ ಅಮೂರ್ತ ಕಲಸದ ಹೊಲ ಕಾಣಿಕೆ ದೇವರಿಗ ಭೂಮಿಗ ಜಾಗೃತ ವಾಡಿಸಿ ಪೂರ್ವದ ಪದ್ಧತಿ ಮಾಯದ ಚಿತ್ತೋಗು ಗೋಚರಿತ್ತು ನನ್ನಲ್ಲ ರಾಜನ ಮರಿಪಾದ ವಿಚಾರ ನಡಪಾದಿನ ಅಂದ ಮಾಯ ತಪ್ಪು ನಾವು ಚೆನ್ನ ಸರ್ವಧರ್ಮವನ್ನ ಕರ್ಮನ್ನ ತುಮುದಿನ ಚಿತ್ರ ಭೂಮಿಕಾಯಿನ ಮಧ್ಯದ ಚಿತ್ರ ಫಲಕಾನಿಕೆ ಪಾಡ್ಪಾಡಿ ನಮ್ಮ ರಾಜಗೂ ಗ್ರಾಮಗೂ ಸದುಭಕ್ತರಿಗೆ ಬಾಧಿಸುವ ಸರ್ವ ಆಪತ್ತನು ಸರ್ವಸತ್ಯರ ಇವಲ್ಲಿ ನಿಕ್ಕ ರಕ್ಷಣೆ ಮಾಡ್ಕೊಂಡೇವಪ್ಪ ಆಗ ಓ ಸರ್ವ ಆಪತ್ತಿಗೆ ಜಾಗಿರಿ ಕೆರೆಯ ಬಾರಿ ಸಂಸಾರದ ಹಸ್ತರು ಒಲ್ಪಾದು ಮನೆ ಕಳೆದ ಗೌರವವನ್ನು ಸಂಸಾರ ಇಂಡು ಬಾರವ ಓ ಬಂಟನ ಬಾಯಿ ಮಾತ್ರ ಕೆಬಿಲ ಬಿಡೋದಿಲ್ಲ ಕಲೆ ಬಟ್ ರಾಜಸ್ಥಾನದ ಮಣ್ಣಿದ ನಮ್ಮ ಹೊಸ ಪದಾರ್ಥ ಒಂದು ಅವಧಿ ನಡಪನ ಕಟ್ಟಲೆ ಸೇವೆ ರಾಜನು ಪಂಚಾವೃತ್ತಿ ಅಚನ ರಾಜ್ಯ ಸದುಭಕ್ತಿ ಪುಣ್ಯಚಿತ್ರ ಸೇವೆಯನ್ನು ಮಾಯ ಸಂತೋಷ ಆಚನ ಚಿತ್ರಗಳಿಗೆ ನುಡಿತ ಪಾಲಿ ಆನಾಪ ಗಡಿತ ಪಾಲಿ ಯಾವುದು ಅವಡ್ತಾರೆ
ಆದಿನಾರಾಯಣ ದೇವೇರಿದಾನಿ ಏಳು ಎಲರ ಪ್ರಾಯದ ಕುಮತಿನಿ ಉದಿಯ ಉದಿಪಾನ ಮಲ್ಕೋಣ ಕಾಲ ಆತಾರ ಪಟ್ಟುಡು ಬಡವು ಆಪುಡು ಆಜಿಯಲ ಆಪುಡು ಪನಿಪಿ ಕಾಲ ಆದಿನಾರಾಯಣ ದೇವೇರಿ ಪನ್ವೇರಿ ನಿನ್ನ ಬಡವು ಕೂಲಿದ ಕುರುಪು ನಾಲೆದ ರುಚಿ ಯಾರು ತಗ್ಗವೆ ಎನ್ನ ರಡ್ಡು ಕಾರ್ಯ ಆವಡು ಏಲಿ ಗಂಗೆದ ಓ ಎನ್ನ ಹುಟ್ಟು ಚಂದ್ರನು ಪಂಚಕಲಿ ಅನ್ನ ಏಳು ರಾತ್ರಿ ಎಲ್ಲಮ್ಮ ಗೆಲವು ಈ ಮಣ್ಣಿನ ಆಪಿನ ಚಿತ್ರ ಪೂರ್ವದ ಪದ್ಧತಿ ಕಟ್ಲಿಕ್ಕೆ ಅಂತಾರ ಒಂದಿನಕ್ಕ ಆಪಿನ ಚಿತ್ರ ಕಟ್ಲೆಯನ್ನು ಕೊಡುವಂತ ಎನ್ನ ಪಂಚಾಮೃತದ ಸಮಯ ಅಚಲ ಧರ್ಮ ಪ್ರಕಾರವಾದ ಕೊಟ್ಟು ಆದಿನಾರಾಯಣ ದೇವರಲ್ಲಿ ಎನ್ನ ಆವರಣ ಕಟ್ಟವರ ಆತಿಥಿ ಅಚಲ ಧರ್ಮ ಪ್ರಕಾರವಾದ ಎನ್ನ ಬಾವು ಸಾಲದ ಮಣ್ಣುಡು ಗ್ರಾಮ ಕೊಟ್ಟಿನ ಚಿತ್ರ ಆಯುರ್ಭಾಗ ಕಿಂಚಿತ್ ನಾಡಲ ಪರ್ವತ ಮಲ್ಪ ಅದು ಇಡೀ ಒಂಜಿ ರಾಜ್ಯನ್ನ ಸದ್ಭಕ್ತರನ ಈ ಮಣ್ಣುಡು ದೇವಜಿ ಮಹಾದೇವ ರಕ್ಷಣೆ ಮಾಡ್ಕೊಂಡು ಭಕ್ತರಿಗೆ ಒಂದು ಪಾಠ బావుతాడుతులా పడ్డా పుడతారా ఒలి పుడ్డాడుతులా తలమండస్తల కడుతులా ಎಂಕಲ್ಲ ಉನಾಸದ ಕೊಟ್ಟು ಪಂಚಾಬಲಿ ಹೋಗಲು ಸ್ವೀಕಾರ ಚಿತ್ರ ಗಲಿಗೆ ಅಚರದಮ ಪ್ರಕಾರವಾದ ವರ್ಷಪದಾರ್ಥಿಗಳ ಅವಾದಿಡು ಒಟ್ಟಿನ ಚಿತ್ರ ಪಂಚಾಮೃತ ಸೆಟ್ಸಿಂಗಾದ ಸೇವೆ ಪವಿತ್ರವಾದ ಚಿತ್ರ ಪೊರ್ತು ಅಂಚಂಡ ಎಂಕಲ್ಲ ಮನಸ್ದ ಪೊರ್ತು ನಂಡಲ ಗ್ರಾಮದ ಮನಸ್ಸದ ಬಂಜಿನ ಮಾತ್ರ ಹಿಂಗಾದು ಕೊಟ್ಟಿನ ಚಿತ್ರ ಗಲಿಗೆ ಎಲ್ಲದ ಹೊರಟು ನೀ ಭಾವಿಸ ನೋಡು ಅಧಿಕಾರವನ್ನು ನೆರಮತ್ತಿನ ಚಿತ್ರ ದೈವೋಪರಣ ಸೇವನ ನಲಪರಂದು ಆ ಸೇವೆಯನ್ನು ಬೋರ್ಡ್ಬೋಡ ಆಪಿನ ಚಿತ್ರ ರಾಜೋಗು ಸದ್ಭಕ್ತರಿಗೂ ತಾನುಳ್ಳಂತ ಎದುರು ಭಾಷೆನೂ ಪರ್ರೆ ಉಲ್ಲ ಈ ಮೂರ್ತ ಗಲ್ಗೆಡು ಕೊಂಡಾರದಂಜಿ ರಾಜ್ಯ ಕೊನ್ನ ಚಿತ್ರ ಪಂಚಾಮೃತ ಸ್ವೀಕಾರ ಮತ್ತು ನೇಮುನೊಪ್ಪಿತನ್ನ ಓ ಕೊಂಡಾಡದ ರಾಜ್ಯ ಕೊನ್ನ ಚಿತ್ರ ಸೇವೆ ಸಂತೋಷ ಎಲ್ಲ ಕಾಲು ಈ ಕಾಲತ್ತು ಮೇಲ್ಕಾಲತ್ತು ಮಳುಕಾಲತ್ತು ಶತಕಾಲ ಹುಟ್ಟುಗಳ ಈ ಭಾವಿಕಾಲದ ಮಣ್ಣು
ಸತ್ಯಲೆಂಕುಲು ಇಡೀ ಒಂದು ಗ್ರಾಮವನ್ನು ಹೊರಡು ರಕ್ಷಣೆ ಮಲ್ಪ ಒಂದು ಈ ಮಣ್ಣಿನ ಆಪಿನ ಚಿತ್ರ ಸರ್ವ ಕಾರ್ಯ ಆಗುವುದು ಎಲ್ಲದ ದಿನಮಂಟು ದೈವೋಪಕರಣ ಸೇವೆಯನ್ನ ವಿದಾಯದ ಸೂತ್ರದ ಬೆಲಿ ವಿದಾಯದ ಹೊರಗತನಿಯನ್ನ ಸೇವೆಯನ್ನ ಪುರುಡು ಮಲ್ಕೊಂಡು ಬರ್ತೆ ಜನ ಏಳದ ಮಿತಿಯನ್ನು ಲೆಕ್ಕನ್ನು ಕೊನೆ ಚಿತ್ರ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಇನ್ನು ನನ್ನ ಕಠಿಣ ಮಾಡಿಡೇ ಬಿಟ್ಟರೆ ಚಿತ್ರ ಗೆಲಿಗೆ ಬರ್ತದೆ 4-5 ನಮಗೆ ಹೊರಟ್ರೆ ಅಪ್ಪೋಡು ಕಾಪು ಬಲಿಸಾವರ ಶಿವದ ಉಡೆ ಜನಾರ್ದನ್ ಎಂದೊಂದು ಮುಯಿಗುಟ್ಟು ವಶಾತಿನ ವರ್ತಪ್ಪ ಮಾತಾಯಿ ಪನಂದು ಕಾಪುನ ಕಾಪುದ ಕಲ್ಕುಡನ ರಾಪನ ದುಂದಿಗೊಂದು ಬ್ರಹ್ಮ ವೈದ್ಯರನ್ನ ಸೂರ್ಯದ ಮೂಲಕ ಧರ್ಮನ ದುಂದಿಗೊಂದು ಬಾವುಟ್ಟು ಬಾವುಸನದ ಬಬ್ಬರಿನ ಬಲಾಬಲಿಗೆ ದುಂದಿಗೊಂದು
ಇದಡ್ತಿನ ಈ ಕಟ್ಟಗಾವಂತ ಶಕ್ತಿ ಬರೋದು ಈ ಜಾಗದಲ್ಲಿ ಆರಾಧನೆ ಕರ್ಪಣ ಸರ್ವಶಕ್ತಿಲೇನು ಒಂದು ಇಂಥ ತಿರುತು ತೂತ ದಿವಸ ಕರೆಯ ಮಂತ್ರದ ಬಗ್ಗೆ ನಚ್ಚಿನ ಮಂಜುಳ ಪ್ರಾರ್ಥನೆ ಜಾನಿ ಮನ್ನಗ ಈಶ್ವರ ಸಾಕುವ ಪಾರ್ವತಿ ಅವರ ತಂದು ಭೂಲೋಕ ಬಂದಾನೆ ಭದ್ರಾಡಕಾಯನ್ನು ಒರಿಪುನಲ ಭದ್ರಾಡಕಾಯನ್ನು ಕರಿಪುನಲ ಮಾಮಲ್ಲ ಅಧಿಕಾರ ಕಲಿತು ದೇವನ ಮುಂದೆ ಅಂತಂದು ಗುಡಿಟು ಮಂಜಿನಾದೆ ಗೀಟು ಅನ್ನಪ್ಪೆ ಬರ್ಪೇನ ಮಾಮಲ್ಲನ ಪುಗಾರ ಮೇಲೆ ಪಡೆದು ಕಾಲು ಜಾಗರ ಜಾಗ ತಾವು ತಾವು ಹಲವಾರು ಪುಗಾರ ಮೇಲೆ ಪಡೆತಂದು ವಾಪಟ್ಟುಡು ಈ ಭಾವಸಾನದ ಮಂಡಳಿ ನಿಗಲು ಮಾಯನು ಕೊನಿಯುವುದರ ಬಂದು ಮಂಚರ ಅಸಾಧ್ಯ ಆ ಕಾಲದ್ದು ಈ ಕಾಲ ಮುಟ್ಟ ಮುಂದೆ ಗ್ರಾಮ ಮುಂದೆ 10 ಕರೆ ಸೇರಿದ ಮಂದಿನ ಪೂಜೆಯನ್ನು ಕೈಕೊಂಡು ಅಲ್ಲ ಇಂತಹ ದಿನಕ್ಕೂ ವಿಶೇಷವಾದ ನಿಗೆಲ್ಲ ನೇಮೋತ್ಸವದ ಪೊಟ್ಟು ಈ ಪೊಟ್ಟು ಎಂಗೆಲ್ಲ ಗುರು ಹಿರಿಯರನ್ನ ಭಕ್ತಿದಂಚಿಸುವುದು ಈ ಮಣ್ಣದ ಮಹಾತ್ಮದಂಚಿಸುವುದು ಎಂಗಲ್ಲ ಹಿರಿಯರು ಬಂತಿರ ಪಾರಿದಂಚಿಸುವುದು ಆಕಾಶ ಹೊಡ್ತಿರ ಮಾಯ ಮನೆ ಮಂಚ ಹೊಡ್ತಿರ ಮಾಯ ಎಂಗಲ್ಲಂಚಿನ ಅಪ್ಪಗತಿ ಬಾಲದೆ ಮತ್ತು ಬರ್ತದೆ ಗಡ್ಡಿಕರ ಒಂಜಿ ಗ್ರಾಮವು ಯಾನುಲ್ಲ ಪಂಪಿನ ಬದುಕ್ತಾರಂಥದ್ದು ಗ್ರಾಮವು ನಮ್ಮಿನ ಭಕ್ತರಿಗೆ ಆಯುರಾರೋಗ್ಯ ಸುಖ ಸಂಪತ್ತು ಸಮೃದ್ಧಿಗೆ ಕೈಗಾರಿಸಿಕೊಂಡು ಈ ಮಣ್ಣದ ಮಹಾತ್ಮನ ಮೇಲಪಾಲೆ ಬಂದು ಭಕ್ತಿದ ಪ್ರಾರ್ಥನೆ. ಕೋಲ ಎಲ್ಲ ಮುಗಿದ ಮೇಲೆ ಪ್ರಸಾದ ಕೂಡ ಸಿಗುತ್ತೆ. ಅದನ್ನು ತಿಂದ್ಕೊಂಡು ನಾವು ಕೂಡ ನಮ್ಮ ರೂಮಿಗೆ ವಾಪಸ್ ಬಂದು ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.